ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ತುಮಕೂರು ರಾಜ್ಯ ಸರ್ಕಾರದ 3 ವರ್ಷದ ಆಡಳಿತ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಮೇ 19ರಂದು ನಡೆಯಲಿರುವ ಸಾಧನಾ ಸಮಾವೇಶಕ್ಕೆ ಕೇವಲ ಒಂದೇ ದಿನ ಬಾಕಿ ಇರುವಾಗಲೇ ತುಮಕೂರಿನಲ್ಲಿ ಪ್ರತಿಭಟನೆ ಬಿಸಿ ಕಾಣಿಸಿಕೊಂಡಿದೆ. ವಸತಿ ವಂಚಿತ ಕುಟುಂಬಗಳ ನೇತೃತ್ವದಲ್ಲಿ ಹಾಗೂ ವಸತಿ ರಹಿತ ಹೋರಾಟ ಸಮಿತಿ ವತಿಯಿಂದ ಸೋಮವಾರ ಬೆಳ್ಳಂಬೆಳಗ್ಗೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಗುಡಿಸಲು ನಿರ್ಮಿಸಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆ ನಡೆಸುತ್ತಿದ್ದ ಹೋರಾಟಗಾರರನ್ನು ಪೊಲೀಸರು ಸ್ಥಳದಿಂದ ಬಂಧಿಸಿ ಬೇರೆಡೆಗೆ ಸ್ಥಳಾಂತರಿಸಿದರು. ಈ ವೇಳೆ ಹೋರಾಟದ ನೇತೃತ್ವ ವಹಿಸಿದ ನಾಗಭೂಷಣ್ ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆಯಿತು. ಬೇಡಿಕೆಗಳನ್ನು ಈಡೇರಿಸುತ್ತೇವೆ ಎಂದು ಕಾಲಾವಕಾಶ ಕೇಳಿದ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸ್ಥಳಕ್ಕೆ ಬರುವವರೆಗೂ ನಾವು ತೆರಳುವುದಿಲ್ಲ ಎಂದು ಪ್ರತಿಭಟನಾಕಾರರು ಪಟ್ಟು ಹಿಡಿದಿದ್ದರು. ಆದರೆ ಪ್ರತಿಭಟನೆ ಕೈಬಿಡಲು ನಿರಾಕರಿಸಿದ ಹಿನ್ನೆಲೆಯಲ್ಲಿ ಪೊಲೀಸರು ತಕ್ಷಣವೇ ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆದು ಸ್ಥಳದಲ್ಲಿದ್ದ ಗುಡಿಸಲುಗಳನ್ನು ತೆರವುಗೊಳಿಸಿದರು. ಸ್ಥಳದಲ್ಲಿ ಅಡಿಷನಲ್ ಎಸ್ಪಿ ಗೋಪಾಲ್, ಪುರುಷೋತ್ತಮ್, ಡಿವೈಎಸ್ಪಿ ಚಂದ್ರಶೇಖರ್, ಸರ್ಕಲ್ ಇನ್ಸ್ಪೆಕ್ಟರ್ ನದಾಫ್, ಅವಿನಾಶ್, ನವೀನ್ ಸೇರಿದಂತೆ ವಿವಿಧ ಠಾಣೆಯ ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಂಡಿದ್ದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಕೇಳಿ, ಡಿಸಿ ಎಸ್ಪಿ ಬಂದು 20 ದಿನದಲ್ಲಿ ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಡಿಸಿ ಎಸ್ಪಿ ಬರೋವರೆಗೂ ಇಲ್ಲಿಂದ ಯಾರು ಎದ್ದೊಳದ್ ಬೇಡ. ಇವ್ರೇನ ಪೊಲೀಸ್ ದರ್ಪ ತೋರಿಸ್ಕೊಂಡು ನಮ್ಮನ್ನ ಎದ್ದೊಳ್ತಾರೆ ಅಂತಂದ್ರೆ ಎದ್ದೊಳ್ಳಿ ನೋಡೋಣ, ಎದ್ದೊಳಿಸಿ ಆಯ್ತು ಹೋಗೋಣ. ಅದೆಲ್ಲಿ ಕರ್ಕೊಂಡು ಹೋಗ್ತಾರೋ, ಅದೇನ್ ಕೇಸ್ ಮಾಡ್ತಾರೋ ಮಾಡ್ಲಿ, ಅದ್ ಏನೇನಾಗ ಹೋಗ್ತಾವ ಆಗೋಗ್ಬಿಡ್ಲಿ. ಏನ್ ಪೊಲೀಸ್ಗಿರಿ ಮಾಡಕ್ ಬಂದವ್ರೆಲ್ಲ ಇವರೆಲ್ಲ ಸೇರ್ಸ್ಕೊಂಡು ಭಯ ಇಟ್ಬಿಟ್ರೆ ನಾವು ಬಿಡ್ತೀವಿ. ಈಗ 45 ವರ್ಷ ಆಯ್ತು ನಾನು ಟಿಟಿ ಕಟ್ಟಿ. ನನ್ಗೆ ಇಡೋದಕ್ಕೆ ಒಂದು ಅಂಗೈ ಆಗೋ ಜಾಗ ಇಲ್ಲ, ಒಂದು ಅಂಗೈ ಇಲ್ಲ, ಮನೆ ಮಠ ಇಲ್ಲ. ಏನ್ ಸೌಲಭ್ಯ ಕೊಟ್ಟ ಸರ್ಕಾರ?